ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಮಕರ ರಾಶಿ ರಾಶಿಚಕ್ರದ 10ನೇ ರಾಶಿಯಾಗಿದ್ದು, ಇದರ ಅಧಿಪತಿ ನ್ಯಾಯದೇವ ಹಾಗೂ ಕರ್ಮಫಲದಾತನಾದ ಶನಿ ಭಗವಾನ್. ಶನಿಯ ಪ್ರಭಾವದಿಂದಾಗಿ ಈ ರಾಶಿಯ ವ್ಯಕ್ತಿಗಳು ಸ್ವಾಭಾವಿಕವಾಗಿಯೇ ಅತ್ಯಂತ ಶಿಸ್ತುಬದ್ಧರಾಗಿದ್ದರು, ಕಠಿಣ ಪರಿಶ್ರಮಿಗಳಾಗಿದ್ದರು, ಮಹತ್ವಾಕಾಂಕ್ಷಿಗಳಾಗಿದ್ದರೂ ಕೂಡ ಮತ್ತು ಯಾರಿಗೂ ಹೆದರದೆ ತಮ್ಮ ಗುರಿಯತ್ತ ಸ್ಥಿರವಾಗಿ ಸಾಗುವ ಧೀರ ಸ್ವಭಾವದವರು ಕೂಡ ಆಗಿರ್ತಾರೆ. ಪ್ರಸ್ತುತ ಶನಿದೇವನು ತನ್ನದೇ ಆದ ನಕ್ಷತ್ರ ಬದಲಾವಣೆಯ ಪ್ರಕ್ರಿಯೆಯಲ್ಲಿದ್ದು, ರಾಹುಕೇತುಗಳ ಸಂಚಾರ ಮತ್ತು ಗುರುವಿನ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ಮಕರ ರಾಶಿಯವರ ಜೀವನದಲ್ಲಿ ಒಂದು ಕಡೆ ಸ್ಥಿರ ಆಸ್ತಿ ಪ್ರಾಪ್ತಿ ಮತ್ತು ವೃತ್ತಿರಂಗದಲ್ಲಿ ಭದ್ರತೆ ಮತ್ತು ದೀರ್ಘಕಾಲದ ಕನಸುಗಳು ನನಸಾಗುತ್ತೆ. ಮತ್ತೊಂದೆಡೆ ನಿಮ್ಮ ಅತಿಯಾದ ಕೆಲಸದ ಒತ್ತಡ ಮತ್ತು ಆಪ್ತರ ಕೆಲಸದಲ್ಲಿ ತೋರುವ ನಿರ್ಲಕ್ಷ್ಯದ ಕಾರಣದಿಂದಾಗಿ ಕಣ್ಣೀರು ಹಾಕುವಂತಹ ಅಥವಾ ದೊಡ್ಡ ಆಘಾತವನ್ನು ತಂದುಕೊಡುವಂತಹ 3 ಪ್ರಮುಖ ಘಟನೆಗಳು ಸಂಭವಿಸುವ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಮೊದಲನೇದಾಗಿ ಮಕರ ರಾಶಿಯವರು ಮುಂಬರುವ ದಿನಗಳಲ್ಲಿ ಎದುರಿಸಬಹುದಾದ ಅತ್ಯಂತ ಗಂಭೀರವಾದ ಸಮಸ್ಯೆ ಅಂದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ವರ್ಕ್ ಪ್ರೆಷರ್ನಿಂದಾಗಿ ಉಂಟಾಗಬಹುದಾದ ತೀವ್ರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಏರುಪೇರು. ಮಕರ ರಾಶಿಯವರು ಸಾಮಾನ್ಯವಾಗಿ ಕೆಲಸದಲ್ಲಿ ಮಗ್ನರಾದರೆ ತಮ್ಮ ಆರೋಗ್ಯ ಮತ್ತು ನಿದ್ದೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಈ ಅವಧಿಯಲ್ಲಿ ಗ್ರಹಗಳ ಅಶುಭ ದೃಷ್ಟಿಯಿಂದಾಗಿ ನಿಮಗೆ ಹಠಾತ್ ಬೆನ್ನು ನೋವು, ಕೀಲು ನೋವು, ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ವಿಪರೀತ ಆಯಾಸ ಕಾಡಬಹುದು. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಕಚೇರಿಯಲ್ಲಿ ಸರಿಯಾದ ಮನ್ನಣೆ ಸಿಗದೇ ಇದ್ದಾಗ ಉಂಟಾಗುವ ಮಾನಸಿಕ ಬೇಸರವು ನಿಮ್ಮನ್ನು ಕಣ್ಣೀರು ಹಾಕುವಂತೆ ಮಾಡಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಈ ಸಮಯದಲ್ಲಿ ಅತಿಯಾದ ಆಸೆಯನ್ನು ಬದಿಗಿಟ್ಟು ಕೆಲಸದ ಜೊತೆಗೆ ನಿಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ನೀಡಲೇಬೇಕಾಗುತ್ತೆ. ಆರೋಗ್ಯ ಹದಗೆಟ್ಟರೆ ನಿಮ್ಮ ಇಡೀ ಪ್ರಗತಿಯೇ ಕುಂಠಿತಗೊಳ್ಳಬಹುದು ಎಂಬುದನ್ನು ನೀವು ಮರಿಬೇಡಿ. ಎರಡನೇ ಪ್ರಮುಖ ಘಟನೆ ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಮೂಡುವ ತೀವ್ರ ಅಸಮಾಧಾನ ಹಾಗೂ ಆಪ್ತರಿಂದಲೇ ಎದುರಾಗುವ ದೂರತನ. ನೀವು ವೃತ್ತಿ ಜೀವನಕ್ಕೆ ನೀಡುವಷ್ಟು ಪ್ರಾಮುಖ್ಯತೆಯನ್ನು ಕುಟುಂಬಕ್ಕೆ ನೀಡದೇ ಇರೋದರಿಂದ ನಿಮ್ಮ ಜೀವನ ಸಂಗಾತಿ ಅಥವಾ ಮಕ್ಕಳು ನಿಮ್ಮಿಂದ ಮಾನಸಿಕವಾಗಿ ದೂರ ಆಗುವ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಕೌಟುಂಬಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಅನುಪಸ್ಥಿತಿಯು ಮನೆಯ ಹಿರಿಯರ ಕೋಪಕ್ಕೆ ಕಾರಣ ಆಗಬಹುದು. ಇದರೊಂದಿಗೆ ಈ ಅವಧಿಯಲ್ಲಿ ನಿಮ್ಮ ಸೋದರ ಸಂಬಂಧಿಗಳೊಂದಿಗೆ ಹಣಕಾಸಿನ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡುವಾಗ ಜಾಗರೂಕರಾಗಿರಿ. ಸಣ್ಣ ವಿಷಯದೊಂದು ದೊಡ್ಡ ಜಗಳವಾಗಿ ಮಾರ್ಪಟ್ಟು ಸಂಬಂಧಗಳಲ್ಲಿ ಕಹಿ ಉಂಟಾಗುವ ಸಂಭವ ಇದೆ. ಇಂತಹ ಸಮಯದಲ್ಲಿ ಅಹಂಕಾರವನ್ನು ಬದಿಗಿಟ್ಟು ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಅತ್ಯಂತ ಅವಶ್ಯಕವಾಗಿರುತ್ತೆ. ಮೂರನೆಯ ಆಘಾತಕಾರಿ ಘಟನೆ ಹಳೆಯ ಕಾನೂನು ಪ್ರಕರಣಗಳು ಅಥವಾ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಎದುರಾಗುವ ಹಠಾತ್ ಹಿನ್ನಡೆಯಾಗಿದೆ. ದೀರ್ಘಕಾಲದ ಕೋರ್ಟ್ ಕಚೇರಿಗಳಲ್ಲಿ ನಡೆಯುತ್ತಿರುವ ಭೂಮಿ ಅಥವಾ ಹಣಕಾಸಿನ ವಿವಾದಗಳು ಇದ್ದಕ್ಕಿದ್ದಂತೆ ನಿಮ್ಮ ವಿರುದ್ಧವಾಗಿ ತಿರುಗುವ ಸಾಧ್ಯತೆ ಇದೆ. ನಿಮ್ಮ ಸಣ್ಣ ತಾಂತ್ರಿಕ ತಪ್ಪು ಅಥವಾ ದಾಖಲೆಗಳ ಕೊರತೆಯಿಂದಾಗಿ ದೊಡ್ಡ ಮೊತ್ತದ ದಂಡವನ್ನು ತರಬೇಕಾದಿತ್ತು. ಇದರೊಂದಿಗೆ ಶೇರ್ ಮಾರ್ಕೆಟಲ್ಲಿ ಅಥವಾ ಸಟ್ಟ ವ್ಯವಹಾರಗಳಲ್ಲಿ ಭಾರಿ ಲಾಭದ ಆಸೆಗೆ ಬಿದ್ದು ಈ ದಿನಗಳಲ್ಲಿ ದೊಡ್ಡ ಹೂಡಿಕೆ ಮಾಡಿದರೆ ಅದು ಸಂಪೂರ್ಣವಾಗಿ ಮುಳುಗಿ ಹೋಗುವ ಭೀತಿ ಇದೆ. ಆದ್ದರಿಂದ ಯಾವುದೇ ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾನೂನು ತಜ್ಞರ ಸಲಹೆ ಪಡೆಯುವುದು ಕಡ್ಡಾಯವಾಗಿರುತ್ತೆ. ಆದರೆ ಮಕರ ರಾಶಿಯವರು ಕೇವಲ ಈ ಸವಾಲುಗಳನ್ನು ನೋಡಿ ಧೃತಿ ಕೆಡಬೇಕಾಗಿಲ್ಲ. ಯಾಕೆಂದರೆ ಇದೇ ಅವಧಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನ ಸ್ವಕ್ಷೇತ್ರ ಪ್ರಭಾವ ಮತ್ತು ಗುರುವಿನ ಪೂರ್ಣ ಅನುಗ್ರಹದಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತವಾದ ಧನಾತ್ಮಕ ಬದಲಾವಣೆಗಳು ಹಾಗೂ ಯಶಸ್ಸಿನ ದಿನಗಳು ಎದುರಾಗಲಿವೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಮಾಡಿದ ಹಳೆಯ ಕಠಿಣ ಪರಿಶ್ರಮಕ್ಕೆ ಈಗ ಪ್ರಶಂಸೆಗಳು ಲಭಿಸುತ್ತೆ. ದೀರ್ಘಕಾಲದ ಸರ್ಕಾರಿ ಕೆಲಸಗಳಿಗಾಗಿ ಕಾಯ್ತಾ ಇರೋರಿಗೆ ಸಕಾರಾತ್ಮಕ ಆದೇಶಗಳು ಸಿಗುತ್ತೆ. ನೀವು ಹೊಸದಾಗಿ ಜಮೀನು, ಪ್ಲಾಟ್ ಮತ್ತು ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಇದ್ದಂತಹ ಆರ್ಥಿಕ ಅಡೆತಡೆಗಳು ಎಲ್ಲ ನಿವಾರಣೆಯಾಗಿ ನಿಮ್ಮ ಆಸ್ತಿ ಖರೀದಿ ಕನಸು ಅನ್ನೋದು ನನಸಾಗುತ್ತೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ತಾಯಿಯ ಆರೋಗ್ಯ ಹದಗೆಡುವ ಒಂದು ಟೈಮ್ ಬರಬಹುದು. ಅದಕ್ಕೋಸ್ಕರ ಜಾಗ್ರತೆಯಿಂದ ಇರಬೇಕಾಗುತ್ತೆ.
ಇನ್ನು ತಮ್ಮ ಆರೋಗ್ಯ ಮತ್ತು ಕುಟುಂಬವನ್ನು ಸಮತೋಲನದಲ್ಲಿಟ್ಟುಕೊಂಡು ವಿವೇಚನೆಯಿಂದ ಹೆಜ್ಜೆ ಇಡಬೇಕಾದ ಸಮಯ ಇದಾಗಿದ್ದರೂ ಕೂಡ ತಾಳ್ಮೆಯಿಂದ ಮುನ್ನಡೆದರೆ ಅತಿ ದೊಡ್ಡ ಭೌತಿಕ ಮತ್ತು ಆರ್ಥಿಕ ಸಫಲತೆಗಳನ್ನು ನೀಡುವ ಸುವರ್ಣ ಅವಕಾಶವಾಗಿರುತ್ತೆ. ಈ ಸಮಯದಲ್ಲಿ ನೀವು ಮಾಡಬೇಕಾದ ಏಕೈಕ ಕೆಲಸ ಏನಂದರೆ ನಕಾರಾತ್ಮಕ ಪರಿಸ್ಥಿತಿ ಬಂದಾಗ ಧೃತಿಗೆಡದೆ ಶಿಸ್ತಿನಿಂದ ಇರೋದು, ಹಣಕಾಸಿನ ಹೂಡಿಕೆಯಲ್ಲಿ ಅತಿಯಾದ ಆತುರ ಪಡದೆ ಇರೋದು ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ನಿಗಾ ಇಡೋದು, ಗ್ರಹಗಳ ಅಶುಭ ದೃಷ್ಟಿಯ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಮತ್ತು ಭಗವಂತನ ಕೃಪೆಗೆ ಪಾತ್ರರಾಗೋದಕ್ಕೆ ಪ್ರತಿದಿನ ಶನಿ ಚಾಲಿಸ ಪಠಿಸೋದು, ಹನುಮಂತನ ಆರಾಧನೆ ಮಾಡೋದು ಹಾಗೂ ಶನಿವಾರದ ದಿನ ಅಗತ್ಯ ಇರೋರಿಗೆ ಕೈಲಾದ ಅನ್ನದಾನ ಅಥವಾ ಎಣ್ಣೆ ದಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಯಶಸ್ಸು ಶಾಶ್ವತವಾಗಿ ನೆಲೆಸುತ್ತೆ. ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.